ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಕರ್ನಾಟಕದ ರ್ಯಾಪರ್ ಆರಾ ಮಾತಾಡ್ತಾ ಇದ್ದೀನಿ. ಸೊ ಈಗಷ್ಟೇ #ಪಾರು ಪಾರ್ವತಿ ಸಿನಿಮಾ ನೋಡ್ಕೊಂಡು ಬಂದ್ವಿ. ಓ ಮೈ ಗಾಡ್, ಮೈಂಡ್ ಬ್ಲೋಯಿಂಗ್ ಸಿನಿಮಾ. ಇವಾಗಿನ ಕಾಲದಲ್ಲಿ ನಿಮಗೆ ಇಡೀ ಭಾರತ ಕೂತಲ್ಲೇ ನೋಡ್ಬೇಕಂದ್ರೆ ಈ ಸಿನಿಮಾ ಬಂದು ನೋಡಿ. ಇದರಲ್ಲಿ ಆರ್ ಹರಿ ಅವರ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಹಾಡುಗಳು. ಆ್ಯಂಡ್ ರೋಹಿತ್ ಕೀರ್ತಿ ಅವರ ಡೈರೆಕ್ಷನ್ ಅಲ್ಲಿ ಪ್ರತಿಯೊಂದು ಫ್ರೇಮ್ ಕೂಡ ಮೈಂಡ್ ಬ್ಲೋಯಿಂಗ್ ಆಗಿದೆ. ಆ್ಯಂಡ್ ಮತ್ತೆ CK ಕುಮಾರ್ ಅವ್ರು ಕೂಡ ಅವ್ರದ್ದು ಎಡಿಟಿಂಗ್ ಕೂಡ ತುಂಬ ಸಖತ್ತಾಗಿ ಇಷ್ಟ ಆಯಿತು ನಮಗೆ. ಸೊ ಲೈಕ್ ತುಂಬ ಫ್ಯಾಕ್ಟರ್ಸ್ ಇದೆ ಈ ಸಿನಿಮಾ ಅಲ್ಲಿ. ನಾವು ಏನೂ ರಿವೀಲ್ ಮಾಡಲ್ಲ, ಬಿಕಾಸ್ ಇದು ಮಸ್ಟ್ ವಾಚ್ ಸಿನಿಮಾ. ಎಲ್ಲರೂ ಥಿಯೇಟರ್ಸ್ಗೆ ಬಂದು ನೋಡ್ಬೇಕು. ಮರಿದಂಗೆ ನಿಮ್ಮ ಗರ್ಲ್ ಫ್ರೆಂಡ್ಸ್ಗೆ, ತಾಯಿಗೆ, ಹಾಗೆ ಫ್ರೆಂಡ್ಸ್ಗೆ, ಜಸ್ಟ್ ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸು, ಬೆಸ್ಟ್ ಫ್ರೆಂಡ್ಸು ಇದೆಲ್ಲ ಕ್ಯಾಟಗರಿ ಅದೆಲ್ಲರನ್ನೂ ಕರ್ಕೊಂಡ್ಬಂದು ತೋರಿಸಿ ಖುಷಿ ಬೀಳ್ತಾರೆ. ಎಲ್ಲ ಒಂದು ಹೆಣ್ಮಕ್ಳಿಗಾಗಿ ಮಾಡಿರೋ ಸಿನಿಮಾ, ಹೆಣ್ಮಕ್ಳನ್ನ ಪ್ರೀತಿಸೋ ಗಂಡಸರಿಗಾಗಿ ಮಾಡಿರೋ ಸಿನಿಮಾ. ದಯವಿಟ್ಟು ಬನ್ನಿ ನೋಡಿ. ನೋಡಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂತೀರಾ, ಪ್ಲೀಸ್. ಥ್ಯಾಂಕ್ ಯು. ಪಾರು ಪಾರ್ವತಿ ಒಂದು ಲೈಫ್ ಆಫ್ ಜರ್ನಿ ಅಂತಾನೆ ಹೇಳ್ಬೋದು. ಒಂದು ಅದ್ಭುತವಾದ ಮೂವಿ. ಒಂದು ಎಕ್ಸ್ಪ್ರೆಷನ್ಸ್ ಅನ್ನ ಇಟ್ಕೊಂಡು ಒಂದು ಜರ್ನಿ ಹೋಗುತ್ತಲ್ಲ, ಇಟ್ಸ್ ಅ ಬ್ಯೂಟಿಫುಲ್ ಮೂವಿ ಅನ್ನೋಕ್ಕೆ ಎರಡು ಮಾತಿಲ್ಲ. ಸೊ ಎಡಿಟಿಂಗ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ. ದೀಪಿಕಾ ದಾಸ್ ಅವರ ಆಕ್ಟಿಂಗ್ ಅಂತೂ ಅದ್ಭುತವಾಗಿ ನೋಡ್ತಾ. ಸೊ ಅವ್ರ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ರೆ ಅದು ನಮ್ಗೆ ಫೀಲ್ ಆಗುತ್ತೆ. ಆ ಥರ ಒಂದು ಮೂವಿ, ಅದ್ಭುತವಾದ ಮೂವಿ. ಜೋಶಲ್ಲಿ ಹೇಳ್ತಾ ಇದ್ದೀನಿ, ಬಿಕಾಸ್ ನನ್ನ ಕ್ಲೋಸ್ ಫ್ರೆಂಡು ದೀಪು ಅದ್ಭುತವಾದಂಥ ಎಫರ್ಟು. ಆಫ್ಟರ್ ಲಾಂಗ್ ಟೈಮ್ ಕನ್ನಡಕ್ಕೆ ಒಂದು ಅದ್ಭುತವಾದಂಥ ಟ್ರಾವೆಲ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾಟ್ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ವ್ಯಾಲ್ಯೂ ಅಥವಾ ಆ ಥರ ಹೇಳ್ತಾ ಇಲ್ಲ, ಒಂದು ಫೀಲಿಂಗಲ್ಲಿ, ಒಂದು ಎಮೋಷನಲ್ಲಿ ಹಾಗೂ ಪರ್ಫಾರ್ಮೆನ್ಸ್ ವೈಸು ನಾನು ದೀಪು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಅಂತ ಫಸ್ಟ್ ಟೈಮ್ ನೋಡಿದ್ದೆ. ಐ ಆಮ್ ಸೋ ಹ್ಯಾಪಿ ಫಾರ್ ಅವಳ ಹಾರ್ಡ್ ವರ್ಕ್. ಇವತ್ತು ಇಟ್ ಈಸ್ ಗಿವಿಂಗ್ ದ ಫ್ರೂಟ್. ಕಂಗ್ರ್ಯಾಚುಲೇಷನ್ಸ್ ಎಂಟೈರ್ ಟೀಮ್ಗೆ, ಡೈರೆಕ್ಟರ್ಗೆ, ಎಸ್ಪೆಷಲಿ DOP. ಐ ವಾಂಟ್ ಟು ಥ್ಯಾಂಕ್ ಹಿಮ್, ಬಿಕಾಸ್ ನಿಜವಾಗ್ಲೂ ಕನ್ನಡ ಸಿನಿಮಾ ಇಷ್ಟು ರಿಚ್ ಆಗಿ ತೋರಿಸಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ, ಎಸ್ಪೆಷಲಿ ದೀಪು, ಅಮೇಸಿಂಗ್ ಜಾಬ್. ಸೋ ಪ್ರೌಡ್ ಆಫ್ ಯು. ಸಿನಿಮಾ ನೋಡಿ ಮಿಸ್ ಮಾಡದೆ ಸಪೋರ್ಟ್ ಮಾಡಿ. ಈ ಒಂದು ತಂಡ ಗೆದ್ರೆ ಇನ್ನೂ 10 ಸಿನಿಮಾ ಮಾಡ್ತಾರೆ. ಅವ್ರಿಗೆ ಆ ಒಂದು ಸಪೋರ್ಟ್ ಬೇಕಾಗಿದೆ. ನಿಮ್ಮ ಶೇರ್ಸು, ನಿಮ್ಮ ಲೈಕ್ಸು, ವಾಟ್ ಎವರ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಈ ಒಂದು ಸಿನಿಮಾಗೆ ಪ್ರೀತಿ ಕೊಡಿ, ಗೆಲ್ಸಿ ಅಂತ ಕೇಳ್ಕೊತೀನಿ. ಟ್ರಾವೆಲಿಂಗ್ ಕಪಲ್ಸ್ ಆಕ್ಚುಲಿ ನಮಗಿದು ತುಂಬಾನೇ ರಿಲೇಟ್ ಆಗುತ್ತೆ ಮೂವಿ. ಯಾಕಂದ್ರೆ ಇಟ್ಸ್ ಆಲ್ ಅಬೌಟ್ ಯೂಟ್ಯೂಬರ್ ಜೀವನ ಹೇಗಿರುತ್ತೆ ಅಂತ. ಇನ್ನೂ ಜೋರ ಮಾತಾಡ್ಬೇಕಾ ಗುರು? ನಿಜವಾಗ್ಲೂ ಯೂಟ್ಯೂಬ್ ನಿಮಿಷ ಓಕೆನಾ? ನಿಜವಾಗ್ಲೂ ಯೂಟ್ಯೂಬರ್ ಜೀವನ ಹೆಂಗಿರುತ್ತೆ ಅಂತ ಸಾಕಾಗಿ ತೋರಿಸಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಐ ಆಮ್ ಸ್ಪೀಚ್ಲೆಸ್. ನಿಜವಾಗ್ಲೂ ಭಾವುಕನಾಗ್ತಾ ಕಣ್ಣಲ್ಲಿ ನೀರು ಬರುತ್ತರ ಮೂವಿ. ತಮಾಷೆಗೆ ಹೇಳಿದೆ, ಬಟ್ ಅದ್ಭುತವಾಗಿದೆ. ಕನ್ನಡದಲ್ಲಿ ನನ್ನ ಪ್ರಕಾರ ಇದೊಂದು ಹೊಸ ಪ್ರಯತ್ನ ಅಂತಾನೆ ಹೇಳ್ಬೋದು. ರಿಯಲ್ ಹೀರೋ ಆಫ್ ದ ಮೂವಿ ಇಸ್ ದ DOP. ಸಿನಿಮಾಟೋಗ್ರಫಿ ನಿಮ್ಗೆ ನೋಡ್ತಾ ಇದ್ದಂಗೂ ಒಂಥರ ಇನ್ನೂ ನೋಡೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಅಂಡ್ ಇಡೀ ಸಿನಿಮಾ ಆ ಜರ್ನಿ ಜೊತೆ ನೀವು ಹಾಗೇ ಜರ್ನಿ ಮಾಡ್ತೀರಾ. ಅಂಡ್ 65 ವರ್ಷದ ಒಂದು ಚಿಕ್ಕ ಹುಡುಗಿಲಿ ಅವರ ಕೈಯಲ್ಲಿ 62 ವರ್ಷದ ಯುವಕಿ ಕೈಯಲ್ಲಿ ಎಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿಸಿದ್ದಾರೆ. ಅಂಡ್ ಅಫ್ಕೋರ್ಸ್ ನಮ್ಮೆಲ್ಲರ ಪ್ರೀತಿಯ ದೀಪು ಅಮೇಜಿಂಗ್ ಆಗಿ ಕಾಣ್ತಾರೆ. ಅಂಡ್ ನಿಜವಾಗ್ಲೂ ಒಂದು ಹೀರೋ ನೋಡ್ದಂಗೆ ಆಯ್ತು, ನನಗೆ ಮಹಾಲಕ್ಷ್ಮಿ ಅವರು ನೋಡ್ದಂಗೆ ಆಯ್ತು. ಏನ್ ಬೈಕ್ ಓಡಿಸೋದೇನು, ಫೈಟ್ ಮಾಡೋದೇನು, ಬ್ಯೂಟಿಫುಲ್ ಆಗಿರೋ ಮೂವಿ. ಒಂದು ಹೊಸ ತರ ಇದೆ ನಿಜವಾಗ್ಲೂ. ಇಟ್ಸ್ ಆಲ್ ಅಬೌಟ್ ದ ಜರ್ನಿ. ಆ ಜರ್ನಿ ಒಳಗೆ ನಮ್ಮ ಲೈಫಲ್ಲಿ ಏನೇನೆಲ್ಲ ನಾವು ಯಾವ್ದ್ರ ಜೊತೆಲ್ಲ ಗುದ್ದಾಡ್ತಾ ಇದೀವಿ, ಏನೆಲ್ಲ ಮಾಡ್ತಾ ಇದೀವಿ ಅನ್ನೋ ತುಂಬಾ ಒಳ್ಳೆ ಮೆಸೇಜ್ ಕೂಡ ಇದೆ. ಬ್ಯೂಟಿಫುಲ್ ಮೂವಿ. ಎಂಟೈರ್ ಟೀಮ್ ಆಫ್ ಪಾರು ಅಂಡ್ ಪಾರ್ವತಿ #. ಅದ್ಭುತವಾಗಿದೆ. ದಯವಿಟ್ಟು ಎಲ್ಲರಿಗೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ನನಗೆ ನಿಜವಾಗ್ಲೂ ದೀಪಿಕಾ ಅವರು ಅಲ್ಟಿಮೇಟ್ ಆಗಿ ಕಾಣ್ತಾರೆ. ಅವರು ಫೈಟಿಂಗ್ ಅಂತೂ ಬೇರೆ ಲೆವೆಲ್ಲು. ಆ್ಯಂಡ್ ನಿರಂಜನ್ ಹೇಳ್ದಂಗೆ ಯೂಟ್ಯೂಬರ್ಸ್ಗೆ ತುಂಬ ಬೇಗ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಆಸ್ ಐ ಸೆಡ್ ಬಿಫೋರ್, ನಾನು ಖಂಡಿತವಾಗ್ಲೂ ಸೋಲೋ ಟ್ರಾವೆಲಿಂಗ್ ಮಾಡ್ತೀನಿ. ಸೊ ಬೇರೆ ಜನಗಳ ಹಾಗೆ ಬೇರೆ ಕಲ್ಚರು, ಬೇರೆ ಜನಗಳನ್ನ ಎಲ್ಲ ತಿಳ್ಕೋಬೇಕು ಅಂತ ಆಸೆ ಇದೆ. ಇಷ್ಟು ದಿನ ನಿರಂಜನ್ ಒಂದು ಗುಬ್ಬಚ್ಚಿ ಗೂಡಲ್ಲಿ ನಾನು ಕೂಡಾಕಿಲ್ಲ ಅವರು, ಬಟ್ ಇವಾಗ ಪ್ರಪಂಚ ಕೂಡಾಕಿಲ್ಲ ನನ್ನ ಗಂಡ. ಅವ್ರು ಯಾವಾಗ ಆಕ್ಚುಲಿ ನನ್ನ ಗಂಡ ಹೇಳ್ತಿರ್ತೇನೆ, ಪ್ರಪಂಚನ ಹೋಗಿ ಸುತ್ತಿ ನೋಡು, ಗೊತ್ತಾಗುತ್ತೆ ಏನು ಅಂತ. ಸೊ ನಾನು ಏನೇ ಕೇಳೋದು ಅಂದ್ರೆ, ಪ್ರಪಂಚ ನೀನ್ ಸುತ್ತು, ನಾ ಮನೇಲಿ ನೆಮ್ಮದಿಯಾಗಿರ್ತೀನಿ, ಹಂಗಾರು ಗೋಳಕ್ಕೆ ಹೋಗ್ಬೇಡ ಅಂತ ಹೇಳ್ತೀನಿ. ಹೋಗಲ್ಲ ಮಾಡಲ್ಲ ಹೇಳು. ಬಟ್ ಆದ್ರೂ ಈ ಮೂವಿಯಿಂದ ಎಲ್ಲ ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಇದೆ. ಎಲ್ಲ ಹೆಣ್ಮಕ್ಳು ಕರಾಟೆ, ಮಾರ್ಷಲ್ ಆರ್ಟ್, ಟೈಕೊಂಡೋ ಕಲಿಯಿರಿ.
ಸೆಲ್ಫ್ ಡಿಫೆನ್ಸ್ ಕಲೀರಿ. ಯಾಕೆ ಅಂತ ಈ ಸಿನಿಮಾ ಬಂದು ನೋಡಿ. My name's Anthony. I come from Ireland. I had the great pleasure of having 2 songs in this movie. My emotions about this movie are strong. I just want to say this movie is not just about women in India, but women around the world. This movie made me cry, it made me laugh, it made me happy, it made me sad, it made me angry, and it made me joyful. So I just want to give great congratulations to the team for evolving art, movement, sound, light, freedom, the celebration of life, all in one movie. I wish this movie goes beyond India. I hope this movie goes to America and Europe, because it's a story about the connection between people, family and life. Congratulations. Wishes all the best. Boom boom. Because I too loved it, because I was not playing my character, I was just living it. And today only I am revealing that I have played Parvati. Yeah. But till now I was not allowed to speak. So this is my first Kannada movie, and I hope you will share so much love on us and make it is so great movie and rock it. Fawaz, you also tell. Namaskara. I don't have any words to say. Please support, and thank you for watching, coming here, and I don't know what to say. I think we all are speechless, because we don't know how to express your love, what you have shown it. But looking forward that this movie will be great success, because our producer, director, Abhin, the whole team has put up so much efforts. The whole team, behind the camera or in front of the camera, everyone has put so much hard work. So we would like to thank you all and pray that this movie should be a great success. Yes. Thank you so much. Thank you so much. Thank you so much. Thank you. Thank you, Lohit. Thank you, Lohit, for giving me a chance to act in this movie. And yeah, I am not half Kannadiga, but definitely I will be a Kannadiga after this movie. Yeah, people will be like, I think, yeah, people is gonna love it, this movie. Yeah. ಇವ್ರಿಗೆ ಆಲ್ರೆಡಿ ಇನ್ನೊಂದು ಪ್ರಾಜೆಕ್ಟ್ ಸಿಕ್ಕಿದೆ, ಸೊ ಆಲ್ ದ ವೆರಿ ಬೆಸ್ಟ್. ಸೊ ಆಲ್ವೇಸ್ ಗ್ರೋ. ಅಂಡ್ ಥ್ಯಾಂಕ್ ಯು ಸೊ ಮಚ್. ಇದು ಕಂಪ್ಲೀಟ್ಲಿ ಟೀಮ್ ವರ್ಕ್. ನಾವೆಲ್ಲ ಟೀಮ್ ಅವರು 2.5 ವರ್ಷ ಟ್ರೈ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್.